ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನಾವು 28 ನವಂಬರ್ ಅಂದರೆ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಮಾಡುವ. ಸೊ ನಾಳೆ ಏನು ಆಗ್ಬೋದು ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಇವತ್ತೇನಾಗಿದೆ, ನೆನ್ನೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೇಮ್ ಅದೇ ಥರ ಒಂದು ಫಾಲೋಅಪ್ ಕ್ಯಾಂಡಲ್ ಬಂದಿದೆ. ಸೊ ಫಾಲೋಅಪ್ ಕ್ಯಾಂಡಲ್ ಬಂದು ಏನಾಗಿದೆ, ಇಲ್ಲಿ 26,300 ಏನಾಗಿದೆ 310 ಅಂದರೆ 300 ಕ್ರಾಸ್ ಆಗಿ 310 ಟಚ್ ಆಗಿ ಏನಾಗಿದೆ, ಮತ್ತೆ ಅದು ವಾಪಸ್ ಬಂದುಬಿಟ್ಟಿದೆ. ವಾಪಸ್ ಬಂದು ಕೆಳಗಡೆ ಬಂತು. ಮಧ್ಯಾಹ್ನ ಮೇಲೆ ಆಫ್ಟರ್ನೂನ್ ಏನಾಯಿತು, ಬಾಟಮು 145 ಏನು ಇದ್ರ ಬಿಫೋರ್ ಕ್ಯಾಂಡಲ್ 145 146 ಏನಿದೆ ಆ ಸರೌಂಡಿಂಗ್ ಬಂದು ಮತ್ತೆ 200 ಹೋಗಿ ಕ್ಲೋಸ್ ಆಗಿದೆ. ಸೊ ನಾಳೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು, ಸೊ ಫಾಲೋಅಪ್ ಕ್ಯಾಂಡಲ್ ಒಂದು ಒಳ್ಳೆ ಇದು ಕೊಡ್ತು. ಸೆನ್ಸೆಕ್ಸಲ್ಲಿ ಅರೌಂಡ್ 2 ಟೈಮ್ಸ್ ಮೇಲ್ಗೆ 2 ಟೈಮ್ಸ್ ಇದು ಕೊಡ್ತು. ಅದಾದಮೇಲೆ ವಾಪಸ್ ಪಿ ಬಂತು. ಪಿ ಬಂದು 5 ಟೈಮ್ಸ್ ಹೋಗಿದೆ. ಸೊ ಇದನ್ನು ನಾನು ಇನ್ಸ್ಟಾದಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೊಂದು ಒಳ್ಳೆ ಮೂಮೆಂಟ್ ಇತ್ತು. ಬೆಳಿಗ್ಗೆ ಮಾರ್ನಿಂಗು ಏನು ಸಿ ಸೈಡ್ ಮೂಮೆಂಟ್ ಇತ್ತು, ಮತ್ತು ಮಧ್ಯಾಹ್ನ ಪಿ ಸೈಡ್ ಕೂಡ ಇತ್ತು. ಸೊ ಬನ್ನಿ, ಓಕೆ, ನಿಮ್ಮದು ಎಲ್ಲ ಇವತ್ತೆಲ್ಲ ಪೇಂಡಲ್ಲೆಲ್ಲ ಗ್ರೀನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ 15 ಮಿನಿಟ್ಸಲ್ಲಿ ನಾಳೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಅನಾಲಿಸಿಸ್ ಮಾಡುವ. ಸೊ ಇಲ್ಲಿ ನೋಡಿ 15 ಮಿನಿಟ್ಸಲ್ಲಿ ಇಲ್ಲಿ ಇವತ್ತು ಆಲ್ಮೋಸ್ಟ್ ನಾವು ಇಲ್ಲಿಂದ ಕಂಟಿನ್ಯೂಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಇಲ್ಲೇನಾಗಿದೆ, ಕೆಳಗಡೆ ಬಂದು ರೀಟೆಸ್ಟ್ ಆಗಿದೆ. ಇಲ್ಲಿ ಇದೇನಿತ್ತು ಬಿಫೋರು ಇದು ಅಲ್ಲೇ ರೀಟೆಸ್ಟ್ ಆಗಿದೆ. ಸೊ ನಾಳೆ ಏನಾದರೂ ಇಲ್ಲೇ ಓಪನ್ ಆದರೆ, ನನಗನ್ಸಿದ ಮಟ್ಟಿಗೆ ಇಲ್ಲೇ ಓಪನ್ ಆದರೆ ಮತ್ತೆ ಇಲ್ಲೊಂದು ಸ್ವಲ್ಪ ಇದು ಟಚ್ ಆಗಿ ಮತ್ತೆ ಹೋಗ್ಬೋದು. ಏಕೆಂದರೆ ಒಂದೇ ದಿವಸ ಹಿಂಗಲ್ಫಿಂಗ್ ಆಗಿದೆ. ಅರೌಂಡ್ 3 ಡೇಸ್ದಿಂದ ಏನು ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಇತ್ತು, ಅದನ್ನು 1 ಡೇಯಿಂದ ಕ್ರಾಸ್ ಆಗಿದೆ. ಮತ್ತು ಇಲ್ಲಿ ಏನಾಗಿದೆ, ಡೋಜಿ ಥರ ಫಾರ್ಮ್ ಆಗಿದೆ. ಸೊ ನನಗೆ ಅನ್ಸಿದ ಮಟ್ಟಿಗೆ ಇಲ್ಲೊಂದು ಮತ್ತೆ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿಗೆ ರೀಟೆಸ್ಟ್ ಆಗಿ ಮತ್ತೆ ಹೋಗ್ಬೋದು. ಏನು ಫಾಲೋಅಪ್ ಕ್ಯಾಂಡಲ್ ಇದೆ ಥರ ಒಂದು ಕ್ಯಾಂಡಲ್ ಆಗ್ಬೋದು ಅಂತ ಅಂದ್ಕೊತೀನಿ. ಸೊ ಟುವರ್ಡ್ಸ್ ಈ ಕಡೆಯೇ ಇರುತ್ತೆ ನಮ್ಮ ಪ್ಲ್ಯಾನಲ್ಲಿ ಇವಾಗ. ಆದ್ದರಿಂದ ಆದಷ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಬೆಳಿಗ್ಗೆ ಓಪನ್ ಆದ ತಕ್ಷಣ 5 ಮಿನಿಟ್ಸಲ್ಲಿ ನೋಡಿ, ಈ ಥರ 5 ಮಿನಿಟ್ಸಲ್ಲಿ ಏನಾಗ್ತಾಯಿದೆ ಅಂತ ಒಂದು ಸ್ವಲ್ಪ ಒಬ್ಸರ್ವ್ ಮಾಡಿ. ಸೊ ಅದಾದಮೇಲೆ ಸಪೋರ್ಟ್ ತೊಗೊತಾ ಇದೆಯಾ, ಅಲ್ಲಿ ಮುಂದೆ ಯಾವುದು ರೆಸಿಸ್ಟೆನ್ಸ್ ಇದೆ, ಇವನ್ನೆಲ್ಲ ನೋಡ್ಕೊಳ್ಳಿ. ಅಂದರೆ ಮೇಲ್ಗಡೆ ಯಾವುದೂ ಇಲ್ಲ, ಇದೇ ಲಾಸ್ಟು. ಸೊ ಮೇಲ್ಗಡೆ ಇನ್ನು ಕಂಟಿನ್ಯೂಷನ್ನಾಗಿ ಎಲ್ಲಿ ಹೋಗಿ ಎಲ್ಲಿ ನಿಲ್ಲುತ್ತೆ ಅಂದರೆ ಇದು ಆಲ್ಮೋಸ್ಟ್ ಇಲ್ಲೊಂದು 500 ರೌಂಡ್ ನಂಬರ್ಸ್ ಏನಿದೆ ಅಲ್ಲಿ ತುಂಬ ಸ್ವಲ್ಪ ಇದು ಮಾಡೋದು ಚಾನ್ಸಸ್ ಇರುತ್ತೆ. ಈಗ ಏನಿಲ್ಲಿ 270 ನೋಡ್ತಾ ಇದ್ದೀರಾ, ಅರೌಂಡ್ 300 ಇಲ್ಲೊಂದು ಇದನ್ನು ತೊಗೊಂಡಾಗಿದೆ, 270 to 300. ನೆಕ್ಸ್ಟ್ ಇಲ್ಲಿ 400 ಆ ಕಡೆ 10 ಈ ಕಡೆ 10, ಆ ಥರ ಒಂದು ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ 500ಅಲ್ಲಿ ಒಂದು ಸ್ವಲ್ಪ ಮೇಜರ್ ಇರುತ್ತೆ. ಆ ಥರ ಆಲ್ಮೋಸ್ಟ್ 100ಸಲ್ಲಿ ಏನಿದೆ, 100ಸಲ್ಲಿ ಆಲ್ಮೋಸ್ಟ್ ಒಂದೊಂದು ರೆಸಿಸ್ಟೆನ್ಸ್ ಝೋನು ಡೆವಲಪ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡಿಕೊಂಡು ಟ್ರೇಡ್ನ ಮಾಡಿ. ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಒಂದು ಸ್ವಲ್ಪ 5 ಮಿನಿಟ್ಸ್ ಕ್ಯಾಂಡಲ್ಗೆ ಅನಲೈಸ್ ಮಾಡಿ. ಯಾಕೆಂದರೆ 1 ಮಿನಿಟ್ಸಲ್ಲಿ ಅಷ್ಟು ಒಂದ್ಸಲ 1 ಮಿನಿಟ್ಸ್ ಅಂದರೆ ಏನಾದರೂ ಎಂಟ್ರಿ ಎಕ್ಸಿಟಿವ್ ಬೇಕಂದ್ರೆ ನೋಡ್ಕೊಳ್ಳಿ. ಬಟ್ ಸ್ವಲ್ಪ ಅನಲೈಸ್ ಮಾಡೋಕ್ಕೆ 5 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ನಾಳೆ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅನಾಲಿಸಿಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್.